ಈಗ ನಾವು ನೋಡ್ತಾ ಇರುವಂತಹ ದೃಶ್ಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಚನ್ನಪಟ್ಟಣ ಕೋಟೆ ಬೀದಿನಲ್ಲಿ ಈ ಒಂದು ದೇವಸ್ಥಾನ, ಈ ಒಂದು ಸುಂದರವಾದಂತಹ ದೇವಸ್ಥಾನ ಕಮ್ಮಟ ಇಲ್ಲಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ, ಈ ದೇವಸ್ಥಾನಕ್ಕೆ ಪ್ರತಿ ಗುರುವಾರದಂದು ಹೇಗೆ ಮಂತ್ರಾಲಯದಲ್ಲಿ ಜನ ಸೇರ್ತಾರೆ ಹಾಗೆ ಇಲ್ಲಿ ಕೂಡ ತುಂಬ ಜನ, ಕೆಲವು ಸಲ ಸಾವಿರಾರು ಜನಗಳು, ಕೆಲವು ಸಲ ಅದಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಸೇರುವಂತಹ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುತ್ತೆ. ಈ ದೇವಸ್ಥಾನದಲ್ಲೂ ಕೂಡ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಮೂಲ ದೇವಸ್ಥಾನದಲ್ಲಿ ಹೇಗೆ ಪದ್ಧತಿಗಳಿದೆ ಆ ಎಲ್ಲ ಪದ್ಧತಿಗಳನ್ನು ಇಲ್ಲಿಯೂ ಕೂಡ ಪಾಲಿಸಲಾಗುತ್ತದೆ. ನೀವು ನೋಡ್ತಾ ಇರುವಂತಹ ವಿಗ್ರಹ ಇವಾಗ ಮೂಲ ಬೃಂದಾವನದಲ್ಲಿ ಹೇಗಿದೆ ಅದೇ ರೀತಿ ಇಲ್ಲೂ ಕೂಡ ಆ ಒಂದು ವಿಗ್ರಹವನ್ನು ಇಟ್ಟಿದ್ದಾರೆ. ಇಲ್ಲಿ ಪೂಜಾ ಕೈಂಕರ್ಯಗಳು ಗುರುವಾರ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನೀವು ಸಂಜೆ ಹೊತ್ತು ಹೋದರೂ ಕೂಡ ಇರುತ್ತೆ, ಮತ್ತು ಯಾವುದೇ ವಿಶೇಷ ದಿನಗಳಲ್ಲೂ ಕೂಡ ಈ ಒಂದು ಪೂಜೆ ಸಿಗುತ್ತೆ. ಭಾನುವಾರದೊತ್ತು ಹೋದರೂ ಕೂಡ ನಿಮಗೆ ಈ ದೇವಸ್ಥಾನ ಓಪನ್ ಇರುತ್ತೆ. ಗುರುವಾರದೊತ್ತು ಈ ಸ್ವಾಮಿಯನ್ನು ದರ್ಶನ ಮಾಡುವುದು ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ಇಲ್ಲಿಗೆ ಭಕ್ತ ಜನ ಕೋಟಿನೇ ಹರಿದು ಬರುತ್ತೆ. ಅಷ್ಟು ಜನ ಹರಿದು ಬರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ಅಷ್ಟು ಈಸಿ ಅಲ್ಲ ದರ್ಶನ ಮಾಡೋದು, ವಿಡಿಯೋ ಮಾಡ್ಕೊಳ್ಳೋದು ಕೂಡ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅವರು ಬೆಲ್ಲದ ಆರತಿ ಇರ್ಬೋದು ಅಥವಾ ವಿಭಿನ್ನ ದೀಪಗಳನ್ನು, ತುಪ್ಪದ ಆರತಿ ಇರ್ಬೋದು, ಎಲ್ಲವನ್ನು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಬಂದಿರ್ತಾರೆ, ಹರಕೆಗಳನ್ನು ಇಟ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿಯವರು ಹರಕೆಗಳನ್ನು ಫಲಿಸಿಕೊಡೋದ್ರಲ್ಲಿ ಅವರು ನಂಬರ್ 1 ಅಂತಲೇ ಹೇಳ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಯಾಕೆ ಅಂತಂದರೆ ಈ ಮಂತ್ರ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಈ ಮೂಲ ವಿಗ್ರಹ ಏನಿದೆ ಆ ವಿಗ್ರಹದ ಹಿಂದೆ ಆಂಜನೇಯನ ವಿಗ್ರಹವೂ ಕೂಡ ಇದೆ. ಯಾಕೆ ಅಂತಂದರೆ ರಾಘವೇಂದ್ರ ತೀರ್ಥರ ಅಥವಾ ಪರಿಮಳಾಚಾರ್ಯರ ಒಂದು ಆರಾಧ್ಯ ದೈವ ಯಾವುದಾಗಿತ್ತು ಅಂತಂದರೆ ಅದು ಆಂಜನೇಯ ಸ್ವಾಮಿ. ಹಾಗಾಗಿ ಆಂಜನೇಯನ ನೀವು ಯಾವುದೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳಿಗೆ, ಮಠಗಳಿಗೆ ಭೇಟಿ ಕೊಟ್ಟಾಗ ಅದರ ಹಿಂದೆ ಆಂಜನೇಯನನ್ನು ಕೂಡ ನಿಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೀವು ಅಲ್ಲಿ ನಡೀತಿರುವಂಥ ಪೂಜಾ ಕೈಂಕರ್ಯಗಳನ್ನು ನೋಡಬಹುದಾಗಿದೆ. ಎಷ್ಟು ಸುಂದರವಾಗಿ ಅಲಂಕಾರವನ್ನು ಕೂಡ ಅಲ್ಲಿ ಮಾಡಲಾಗಿದೆ ಅನ್ನೋದನ್ನು ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ದೇಗುಲದ ಕೆಲ ಭಾಗಗಳಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಕೆಲವು ಮಂತ್ರಗಳೇನಿದೆ ಆ ಮಂತ್ರಗಳನ್ನು ಕೂಡ ಅಲ್ಲಿ